ನಮಸ್ಕಾರ. ಆಳುವವರಿಗೆ ಜನಪೆಟ್ಟು ಮತ್ತು ಆಳುಭವನಗಳ ಲೂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತ ಪ್ರಜ್ವಲ್. ಕೊಲಂಬೋದಲ್ಲಿ ಅಧ್ಯಕ್ಷರ ಭವನ, ಢಾಕಾದಲ್ಲಿ ಪ್ರಧಾನಿಯ ಬಿಡದಿ, ಡಮಾಸ್ಕಸ್ನಲ್ಲಿ ಅಧ್ಯಕ್ಷರ ಅರಮನೆ ಲೂಟಿಯ ಹಿಂದಿನ ಸಿಟ್ಟು ಏನದು ನೋಡೋಣ ಬನ್ನಿ. ಸಾಕಷ್ಟು ಬಾರಿ ಆಳುವವರು ಜನರ ಹಿತಕ್ಕಿಂತ ತಮ್ಮ ಹಿತ ನೋಡಿ ಪತನವಾದುದಿದೆ. ಸಾಮಾನ್ಯವಾಗಿ ರಾಜಸತ್ತೆಗಳು ಒಂದನ್ನೊಂದು ನಾಶ ಪಡಿಸುತ್ತಿದೆ. ಇಲ್ಲಿ ಗೆದ್ದವರು ಒಳ್ಳೆಯ ಮಾರ್ಗದಲ್ಲೇ ಗೆದ್ದರು ಎಂದೇನೂ ಹೇಳಲಾಗದು. ಆದರೆ ಗೆದ್ದವರ ಚರಿತ್ರೆಗೆ ಇತಿಹಾಸದಲ್ಲಿ ಮನ್ನಣೆ ಸಿಕ್ಕಿದೆ. ಕೆಲವೊಮ್ಮೆ ಕೆಟ್ಟ ಆಡಳಿತದ ವಿರುದ್ಧ ಬೇರೊಂದು ಆಡಳಿತವು ಗೆದ್ದಾಗ ಜನರು ನಿಟ್ಟುಸಿರು ಬಿಟ್ಟಿದ್ದಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಶ್ರೀಲಂಕಾದಲ್ಲಿ ಗೆದ್ದ ಜನಾಕ್ರೋಶವು ಅಲ್ಲಿನ ಅಧ್ಯಕ್ಷರ ಭವನವನ್ನು ಸಂಪೂರ್ಣ ಲೂಟಿ ಮಾಡಿತ್ತು. ಬಾಂಗ್ಲಾದೇಶದಲ್ಲಿ ಅಧಿಕಾರ ವಿರೋಧಿ ಬಣಗಳ ಗೆಲುವು ಸಾಧಿಸಿದಾಗ ಪ್ರಧಾನಿಯವರ ಮನೆಯನ್ನು ಬಂಡಾಯಗಾರರು ಮತ್ತು ಜನರು ಪೂರ್ಣ ಲೂಟಿ ಮಾಡಿದ್ರು. ಈಗ ಡಮಾಸ್ಕಸ್ನಲ್ಲಿ ಕೂಡ ಅದೇ ನಡೆದದ್ದು. ಅಧ್ಯಕ್ಷರು ಪಲಾಯನ ಮಾಡುತ್ತಲೇ ಜನರು ಮತ್ತು ಗೆದ್ದ ಬಂಡುಕೋರರು ಅಧ್ಯಕ್ಷರ ಪೂರ್ಣ ನಿವಾಸವನ್ನು ಲೂಟಿ ಮಾಡಿದ್ದಾರೆ. ಇದು ಹಿಂದೆ ಇತಿಹಾಸದಲ್ಲೂ ನಡೆದಿದೆ. ಪಲ್ಲವ ಮಹೇಂದ್ರ ವರ್ಮನು ಗೆದ್ದಾಗ ಇಡೀ ಬಾದಾಮಿಯನ್ನು ಲೂಟಿ ಮಾಡಿದ್ದ. ಕೆಳದಿಯ ವೆಂಕಟಪ್ಪ ನಾಯಕ ಬಾರ್ಕೂರನ್ನು ಲೂಟಿ ಮಾಡಿ ಸ್ಮಶಾನ ಮಾಡಿದ್ದ. ಮೈಸೂರು ದಳವಾಯಿಗಳು ಕೆಂಪೇಗೌಡರ ಮಾಗಡಿಯನ್ನು ಸೂರೆ ಮಾಡಿದ್ರು. ಇವು ಕೆಲವು ಉದಾಹರಣೆಗಳಷ್ಟೇ. ಇದು ಬೇರೆ ರೀತಿಯಲ್ಲಿ ಆದದ್ದೂ ಇದೆ. ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಸೋಲು ತಿಳಿಯುತ್ತಲೇ ವಿಜಯನಗರದ ಅರವೀಡು ರಾಜವಂಶಜರು ತಾವೇ ಇದ್ದಷ್ಟು ಬಾಚಿಕೊಂಡು ಪೆನುಕೊಂಡೆಗೆ ಪಲಾಯನ ಮಾಡಿದ್ರು. ಉಳಿದುದನ್ನು ಸಾರ್ವಜನಿಕರು ದೋಚಿದ್ರು. ಇನ್ನು ಸತ್ತೆ ಬದಲಾವಣೆಯು ನಾನಾ ರೀತಿಯಲ್ಲಿ ಆಗುತ್ತದೆ. ಹಿಂಸಾಚಾರ ಮಾಮೂಲು. ಹಿಂಸಾಚಾರ ಇಲ್ಲದೆಯೂ ರಾಜಸತ್ತೆ ಬದಲಾಗುತ್ತಿದೆ. ವಿಜಯನಗರದಲ್ಲಿ ತುಳುವ ವಂಶ ಮತ್ತು ಮೈಸೂರಿನಲ್ಲಿ ಹೈದರ್ ಟಿಪ್ಪು ಸತ್ತೆಯು ಕಾಲದ ಅನಿವಾರ್ಯವಾಗಿ ಬಂತು. ಅದರಲ್ಲಿ ಅಧಿಕಾರ ಬದಲಾವಣೆಗೆ ಹಿಂಸಾಚಾರ ಇರಲಿಲ್ಲ. ಇನ್ನು ಕೆಲವು ಬದಲಾಗಲೇಬೇಕಾದುದಾಗಿರುತ್ತದೆ. ಬ್ರಿಟನ್ನಿನಲ್ಲಿ 1600ರ ಸುತ್ತಿನಲ್ಲಿ ನಡೆದ ಬಂಡಾಯಗಳು ಆ ದೇಶದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗಿವೆ. ಇನ್ನು ಹಿಟ್ಲರ್, ಮುಸಲೋನಿ ಬದಲಾವಣೆಗಳು ಬಹುತೇಕ ಜಗತ್ತೇ ಬಯಸಿದ್ದಾಗಿತ್ತು. ನೆಪೋಲಿಯನ್ ಸೋಲನ್ನು ಬಹು ಜಗತ್ತು ಬಯಸಿರಲಿಲ್ಲ. ಆದರೂ ಅದು ಆಗಿದೆ. ಬ್ರಿಟಿಷರ ವಿರುದ್ಧದ ಟಿಪ್ಪು ಸೋಲು, 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿನ ಸೋಲು ಭಾರತದ ಬಹುತೇಕರು ಬಯಸಿದ್ದಾಗಿರಲಿಲ್ಲ. ಭಾರತವು ಇಬ್ಬಾಗವಾದಾಗ ಪಾಕಿಸ್ತಾನವು ಭಾರತದ ಆಚೀಚೆ ಎರಡು ಕಡೆ ಇತ್ತು. ಅದು ಭಾರತಕ್ಕೆ ತಲೆನೋವಾಗಿತ್ತು. ಕೊನೆಗೆ 1971ರಲ್ಲಿ ಒಂದು ಕಡೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟ, ಮತ್ತೊಂದು ಕಡೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರ ದಿಟ್ಟ ನಡೆ. ಕೊನೆಗೆ 93,000 ಪಾಕಿಸ್ತಾನದ ಸೈನಿಕರು ಶರಣಾದ್ರು. ಬಾಂಗ್ಲಾದೇಶ ಸ್ವತಂತ್ರವಾಯಿತು. ಸ್ವಾತಂತ್ರ್ಯ ಹೋರಾಟವಿರಬಹುದು, ಯಾವುದೇ ಹೋರಾಟವಿರಬಹುದು. 30 ವರ್ಷ ದಾಟುವಾಗ ಅದು ತಲೆಮಾರು ಬದಲಾವಣೆಯೊಂದಿಗೆ ತೀವ್ರ ಭಾವಬಂಧವನ್ನು ಕಳೆದುಕೊಂಡಿರುತ್ತದೆ. ಬಾಂಗ್ಲಾದೇಶದ ಅವಾಮಿ ಲೀಗ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಪಕ್ಷ. ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕ ಮುಜಿಬುರ್ ರೆಹಮಾನ್ರ ಮಗಳು. ಆದರೆ ಸಾರ್ವಜನಿಕರು ಸಿಡಿದೆದ್ರು. ಮಿಲಿಟರಿ ಅವರಿಗೆ ಬೆಂಬಲವಾಗಿ ನಿಂತಿತು. ಪರಿಣಾಮವಾಗಿ ಪ್ರಧಾನಿ ಶೇಖ್ ಹಸೀನಾ ಪಲಾಯನ ಮಾಡಬೇಕಾಯಿತು. ಹೊಸ ಆಡಳಿತವಂತೂ ಭಾರತದ ಪರ ಇಲ್ಲ. ಈಗ ಅಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆದಿದೆ. ಇದು ಖಂಡಿಸಬೇಕಾದ ವಿಚಾರ. ಆದರೆ ಖಂಡಿಸುವವರ ನೈತಿಕತೆಯು ಪ್ರಶ್ನಾರ್ಹವಾಗಿದೆ. ಕೈಗೆ ಅಧಿಕಾರ ಸಿಕ್ಕರೆ ಸಾಕು, ಅದನ್ನು ಉಳಿಸಿಕೊಳ್ಳಲು ನಾನಾ ಅಡ್ಡದಾರಿ ಹಿಡಿಯುವವರ ವಿರುದ್ಧ ಜನರು ಸಿಡಿದೇಳುವುದು ಇತಿಹಾಸದುದ್ದಕ್ಕೂ ನಡೆದಿದೆ. ಅದಕ್ಕೆ ಎಂದಿಗೂ ಕೊನೆಯಿಲ್ಲ. ಏಕೆ ನೋಡೋಣ ಬನ್ನಿ. ಕಳೆದೊಂದು ದಶಕದಿಂದ ಶ್ರೀಲಂಕಾದಲ್ಲಿ ಗಟ್ಟಿ ಆಡಳಿತ ಕಂಡುಬರಲಿಲ್ಲ. ಜನಪರ ಆಡಳಿತವೂ ಕಂಡುಬರಲಿಲ್ಲ. 2009ರಲ್ಲಿ ಅಧ್ಯಕ್ಷ ಮಹಿಂದ ರಾಜಪಕ್ಷರು ಅಂತರ್ಯುದ್ಧ ಕೊನೆಗೊಂಡಿತು ಎಂದು ಹೇಳಿದರು. ಆದರೆ ಅದು ಆಗ ತಾನೇ ಆರಂಭವಾಗಿತ್ತು. 2022ರ ಜುಲೈಯಲ್ಲಿ ಜನಾಕ್ರೋಶವು ಮುಗಿಲು ಮುಟ್ಟಿತ್ತು. ಅಂತಿಮವಾಗಿ ಅದು ಅಧ್ಯಕ್ಷರ ನಿವಾಸಕ್ಕೆ ಲಗ್ಗೆ ಹಾಕಿದಾಗ ಮಿಲಿಟರಿ ಕೂಡ ಜನರ ಪರವಾಗಿ ನಿಂತಿತು.
ಅಂತಿಮವಾಗಿ ಅಧ್ಯಕ್ಷ ಗೊಟಬಾಯ ರಾಜಪಕ್ಷ ಪಲಾಯನ ಮಾಡಿದ್ರು. ಅಧ್ಯಕ್ಷರ ಮನೆ ಲೂಟಿಯಾಯಿತು. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಎಡವಾದಿ ದಿಸ್ಸನಾಯಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗುವುದರೊಂದಿಗೆ ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸಿದೆ. ಅದು ತಾತ್ಕಾಲಿಕವಾಗದಿರಲಿ. ಸಿರಿಯಾದಲ್ಲಿ 1970ರಿಂದ ಅಪ್ಪ ಮತ್ತು ಮಗನ ಸರ್ವಾಧಿಕಾರ. ಅದರ ವಿರುದ್ಧ ಜನರು ನಿಂತರೂ ಮಿಲಿಟರಿ ಎದುರು ಏನು ಮಾಡಲಾಗದಾದ್ರು. 2011ರಲ್ಲಿ ಆರಂಭವಾದ ಬಂಡುಕೋರರ ಹೋರಾಟವು ಹಲವು ಹಿನ್ನಡೆಗಳ ಬಳಿಕ ಈಗ ಪೂರ್ಣವಾಗಿ ಸಿರಿಯಾವನ್ನು ಬಿಡುಗಡೆಗೊಳಿಸಿದೆ. ಸಾರ್ವಜನಿಕರು ಸ್ವಾಗತಿಸುವುದರೊಂದಿಗೆ ಪಲಾಯನ ಮಾಡಿದ ಅಸದ್ ಆಡಳಿತ ಎಷ್ಟು ಜನರನ್ನು ಅಮುಕಿತ್ತು ಎಂಬುದಕ್ಕೆ ಉದಾಹರಣೆಯಾಗಿದೆ. ಸಿರಿಯಾವು ಅತಿ ಪುರಾತನ ನಾಗರಿಕತೆ ಹೊಂದಿದ್ದ ಪ್ರದೇಶವಾಗಿದೆ. ಅವರ ಪುರಾತನ ಅರಾಮೈಕ್ ಭಾಷೆಯು ಅರಬ್ ಉಪಖಂಡದ ಎಲ್ಲಾ ಭಾಷೆಗಳಿಗೆ ಮೂಲ ಭಾಷೆಯಾಗಿದೆ. ಶ್ರೀಲಂಕಾದಲ್ಲಿ ಆಡಳಿತ ದಮನವು ಜನಪರ ಆಡಳಿತಕ್ಕೆ ದಾರಿ ಮಾಡಿದೆ. ಬಾಂಗ್ಲಾದೇಶದಲ್ಲಿ ಆಡಳಿತ ದಮನವು ಇಲ್ಲಿಯವರೆಗೆ ಬದಲಾವಣೆಯನ್ನು ಸ್ವಾಗತಿಸುವ ಆಡಳಿತವನ್ನು ನೀಡಿಲ್ಲ. ಲಿಬಿಯಾದಲ್ಲಿ ಕಳೆದ 2011ರಿಂದ ಹಲವು ಬಂಡಾಯಗಳು ಹಲವು ಆಳುವವರನ್ನು ಇಳಿಸಿವೆ. ಈಗ ಅಬುಲ್ ಹಮೀದ್ ಬೆಲ್ಬೆ ಪ್ರಧಾನಿಯಾಗಿದ್ದು ಚುನಾಯಿತ ಜನಪ್ರತಿನಿಧಿ ಸಭೆಯ ಮೂಲಕ ಆಡಳಿತ ನಡೆಯುತ್ತಿದೆ. 2020ರಲ್ಲಿ ಮಿಲಿಟರಿಯವರು ರಾಜಕೀಯ ಪಕ್ಷ ಜಿಎನ್ಎ ಜೊತೆಗೆ ಒಪ್ಪಂದಕ್ಕೆ ಬಂದ ಮೇಲೆ ಚುನಾಯಿತ ಸರ್ಕಾರ ಬಂದಿದೆ. ಅಂತರ್ಯುದ್ಧದ ಬಳಿಕ ಸುಡಾನ್ ಹರಿಹಂಚಿ ಹೋಗಿದೆ. ಸುಡಾನೀಸ್ ಸಶಸ್ತ್ರ ಪಡೆ, ರ್ಯಾಪಿಡ್ ಸಪೋರ್ಟ್ ಪಡೆಗಳು, ಅಲ್ ಹಿಲು ಎಸ್ಪಿಎಲ್ಎಂ, ಅಲ್ ನೂರ್ ಎಸ್ಎಲ್ಎಂ, ಜಂಟಿ ದರ್ಪುರ್ ಫೋರ್ಸ್ ಹೀಗೆ ಸುಡಾನ್ ಈಗ 5 ಗುಂಪುಗಳ ಆಡಳಿತದಡಿ ಹಂಚಿ ಹೋಗಿದೆ. ದೇಶ ಇಬ್ಬಾಗವಾಗಿದ್ದರೆ ಅಧಿಕಾರವು ಪಂಚಭಾಗವಾಗಿದೆ. ಅಫ್ಘಾನಿಸ್ತಾನದಲ್ಲಿ ಮೊದಲು ರಷ್ಯಾ ಆಮೇಲೆ ಯುಎಸ್ಎ ತಮ್ಮ ಬಾಲ ಬಿಚ್ಚಿದ್ವು. ಆದರೆ ಅಂತಿಮವಾಗಿ ತಾಲಿಬಾನರು ಇಬ್ಬರ ಬಾಲವನ್ನು ಕತ್ತರಿಸಿ ಕಳುಹಿಸಿದ್ದಾರೆ. ತಾಲಿಬಾನ್ ಆಡಳಿತ ಸಹ ಜನಪರವಾಗಿಲ್ಲವಾದ್ದರಿಂದ ಅಲ್ಲಿ ಜನಕ್ರಾಂತಿ ಇನ್ನಷ್ಟೇ ಆಗಬೇಕಾಗಿದೆ. ಮ್ಯಾನ್ಮಾರ್ 3 ದಶಕದಿಂದ ಮಿಲಿಟರಿ ಹಿಡಿತದಲ್ಲಿದೆ. ಅಲ್ಲಿ ಆಂಗ್ ಸಾನ್ ಸೂಕಿ ನಾಯಕತ್ವದಲ್ಲಿ ಹೋರಾಟ ನಡೆದು ಪ್ರಜಾಪ್ರಭುತ್ವ ಬಂದರೂ ಮತ್ತೆ ಆಡಳಿತವು ಮಿಲಿಟರಿ ಕೈಗೆ ಹೋಗಿದೆ. ಚೀನಾದಲ್ಲಿ ರಾಜಸತ್ತೆ ಓಡಿಸಿ ಕಮ್ಯುನಿಸಂ, ಇರಾನಿನಲ್ಲಿ ರಾಜಸತ್ತೆ ಕೆಡವಿ ಇಸ್ಲಾಂ ಜನಸತ್ತೆ, ಇಥಿಯೋಪಿಯಾದಲ್ಲಿ ಅರಸಾಡಳಿತ ಉರುಳಿಸಿ ಪ್ರಜಾಪ್ರಭುತ್ವ, ಹೀಗೆ ಅಧಿಕಾರ ಬದಲಾವಣೆಯ ಉದ್ದೇಶ ಬಹಳ ಇರುತ್ತದೆ. ಹೀಗೆ ಅದೆಷ್ಟೋ ದೇಶಗಳಲ್ಲಿ ಜನಕ್ರಾಂತಿಗಳು ಆಳುವವರನ್ನು ಬೀಳಿಸಿವೆ. ಫ್ರಾನ್ಸ್ ಕ್ರಾಂತಿ ಭಯಂಕರ. ಇಡೀ ರಾಜವಂಶಜರನ್ನು ಗಿಲೋಟಿನ್ನಲ್ಲಿ ಕೊಲ್ಲಲಾಯಿತು. ರಷ್ಯಾದ ರಾಜಸತ್ತೆಗೆ ಸಾವು ಶಿಕ್ಷೆ ಸಿಕ್ಕಿತು. ಕೆದಕಿದರೆ ಇತಿಹಾಸದುದ್ದಕ್ಕೂ ಇದೆಲ್ಲ ಸಿಗುತ್ತದೆ. ಆಳುವವರು ಪಲಾಯನ ಮಾಡುತ್ತಾರೆ, ಇಲ್ಲವೇ ಹೊಸ ಆಳುವವರ ಕೈಗೆ ಸಿಕ್ಕು ಸಾಯ್ತಾರೆ. ರಷ್ಯಾದ ಕಮ್ಯುನಿಸ್ಟ್ ಕ್ರಾಂತಿಯ ಬಳಿಕ ರಾಜಸತ್ತೆಯ ತಲೆಯುರುಳಿತು. ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯಾದಾಗ ರಾಜಸತ್ತೆಯವರು ಚೀನಿ ತೈಪೆಗೆ ಓಡಿ ಹೋಗಿ ಯುಎಸ್ಎ ನೆರವಿನಿಂದ ಬಚಾವಾದ್ರು. ಇದು ಇಂದಿನ ವಿಶೇಷ. ಆಳುವವರಿಗೆ ಜನಪೆಟ್ಟು ಮತ್ತು ಆಳುಭವನಗಳ ಲೂಟಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ